ದಾವಣಗೆರೆಯಲ್ಲಿ ಉತ್ಸವ ನಡೀತು ಸರ್. ಸಿದ್ದರಾಮೋತ್ಸವ ಅಂತ ಸಿದ್ದರಾಮೋತ್ಸವ ಅಲ್ಲ ಅಂತ ಹೇಳಿದ್ರಿ ಸರ್. ಆದರೆ ಅದ್ರ ನೆನಪಿಗೆ ನೀವು ಇಡೀ ರಾಷ್ಟ್ರದಲ್ಲೇ ಗುರುತಿಸ್ಕೊಳ್ಳುವಂಥ ಒಂದು ಉತ್ಸವ ಆಗಿತ್ತು. ಅದನ್ನ ನೆನಪಿಗೆ ದಾವಣಗೆರೆಗೆ ನೀವೇನು ಕೊಡಲಿಲ್ಲ ಸರ್. 100 ಕೋಟಿ ಕೊಟ್ಟ ಬೇಕಾದಷ್ಟು ಕೊಟ್ಟಿದ್ದೀವಿ ದಾವಣಗೆರೆಗೆ. ಅದಕ್ಕೆ ನಿಮಗೆ ದಾವಣಗೆರೆ ಕೊಟ್ಟಂತ ಬ್ರೇಕ್ ನೀವು ದಾವಣಗೆರೆ ಕೊಟ್ಟಿದ್ದು ಹಂಗೇನಿಲ್ಲ. ನನಗೆ 75 ವರ್ಷ ತುಂಬಿತ್ತು. 75 ವರ್ಷ ತುಂಬಿದಾಗ 75 ವರ್ಷ ತುಂಬಿತ್ತು ನನಗೆ. ಆಗ ದಾವಣಗೆರೆಯಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದರೆ ಇದು ಮಧ್ಯದಲ್ಲಿ ಬರ್ತದೆ. ದಾವಣಗೆರೆ ಕರ್ನಾಟಕದ ಮಧ್ಯದಲ್ಲಿ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ಅದು ಅಷ್ಟು ಜನ ಇಲ್ಲೂ ಸೇರಿದ್ದಿಲ್ಲ ಸರ್. ನೆನಪಿಗಾಗಿ ಏನಾದರೂ ಒಂದು ಕೊಡ್ಬೋದಿತ್ತು. ಕೊಡೋಣ, ಇನ್ನೂ 2 ವರ್ಷ ಇರ್ತೀವಲ್ಲ. ಈಗಲೂ ಕೊಟ್ಟಿದ್ದೀವಿ, ಇನ್ನೂ ಕೊಡೋಣ. ಈಗ ಇದು ಉಪಚುನಾವಣೆ, ಇದು ಜನರಲ್ ಎಲೆಕ್ಷನ್ ಅಲ್ಲ. ಇನ್ನು ಕೊಡೋಣ. ನಾವು ಅಧಿಕಾರದಲ್ಲಿ ಇದ್ದೀವಲ್ಲ. ಇನ್ನೆರಡು ವರ್ಷ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿ ಇರ್ತದಲ್ಲ. ನಾವು ಉಪಚುನಾವಣೆ ಆಯ್ತಲ್ಲ 3, ಅಲ್ಲೂ ಕೂಡ ಅಪಪ್ರಚಾರ ಮಾಡಿದರು, ಇದನ್ನೇ ಹೇಳಿದರು. ಆ 3 ಉಪಚುನಾವಣೆಗಳಿಗೆ ಗೆದ್ದಿದ್ದೀವಿ ನಾವು. ಯಾರ ಮೇಲೆ? ಬಸವರಾಜ ಬೊಮ್ಮಾಯಿ ಅವ್ರ ಮಗ, ಅವ್ರ ಮೇಲೆ ಗೆದ್ದಿದ್ದೀವಿ. ಒಬ್ಬ ಆರ್ಡಿನರಿ ಕಾರ್ಯಕರ್ತನ ಹಾಕಿ ಗೆದ್ದಿದ್ದೀವಿ ಶಿಗ್ಗಾಂವ್ನಲ್ಲಿ. ಅಲ್ಲೇನಪ್ಪ, ಪಠಾಣ್ ಆಯ್ತಾ. ಕುಮಾರಸ್ವಾಮಿ ಮಗ ಗೆದ್ದಿದ್ದ ಜಾಗ ಅದು. ಬಸವರಾಜ ಬೊಮ್ಮಾಯಿ ಮಗ, ಕುಮಾರಸ್ವಾಮಿ ಮಗ, ಅಲ್ಲಿ ಗೆದ್ದಿದ್ವಿ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ ಗೆದ್ದಿಲ್ವಾ? ಅದು 22,000 ಓಟ್ನಲ್ಲಿ. ಬೊಮ್ಮಾಯಿ ಅವರು ಮೊನ್ನೆ ಅದಕ್ಕೆ ಉತ್ತರ ಕೊಟ್ಟರು ಸರ್. ವೋಟರ್ ಲಿಸ್ಟ್ ಅನ್ನ ಮ್ಯಾನಿಪುಲೇಟ್ ಮಾಡಿದ್ರು. ಯಾರು ಮಾಡಿದವರು? ಸೋತಾಗೆಲ್ಲ ಹಿಂಗೆ ಹೇಳ್ಬಿಡೋದ? ಮ್ಯಾನಿಪುಲೇಟ್ ಏನಾದ್ರು ಮಾಡೋಕ್ಕೆ ಅಧಿಕಾರ ಇರೋದು ಅವ್ರಿಗೆ, ಕೇಂದ್ರ ಸರ್ಕಾರಕ್ಕೆ. ಎಲೆಕ್ಷನ್ ಕಮಿಷನ್ ಯಾರ ಅಧೀನದಲ್ಲಿರೋದು? ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಯಾರಪ್ಪ ಅಧೀನದಲ್ಲಿರೋದು? ಕೇಂದ್ರ ಸರ್ಕಾರ ಅಲ್ವಾ? ಏನಾದ್ರು ಮ್ಯಾನಿಪುಲೇಟ್ ಮಾಡಿದರೆ ಅವರೇ ಮಾಡೋದು. ನಾವು ಅವನು ಇವತ್ತಿನವರೆಗೂ ಮಾಡೇ ಇಲ್ಲ. ಈಗ ಕಾಂಗ್ರೆಸ್ ಪಕ್ಷ ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಮ್ಯಾನಿಫೆಸ್ಟೋ ವೋಟರ್ಸ್ ಲಿಸ್ಟನ್ನು ಮ್ಯಾನಿಪುಲೇಟ್ ಮಾಡೋದು ಅಂತ ಅವೆಲ್ಲರೂ ಬಂದಿತ್ತ? ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಮಾತ್ರ ಬಂದಿರೋದು. ಅದರಿಂದ ನಾವು ಯಾವತ್ತೂ ಕೂಡ ಮ್ಯಾನಿಪುಲೇಟ್ ಮಾಡೋ ಪ್ರಶ್ನೆನೇ ಇಲ್ಲ. ಪ್ರಚಾರ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಈಗ ನಮ್ಮ ಕ್ಯಾಂಡಿಡೇಟ್ಗಳೆಲ್ಲ ಮನೆಗೆ ಹೋಗ್ತಾರೆ, ಭೇಟಿ ಮಾಡ್ತಾರೆ, ವೋಟ್ ಕೇಳ್ತಾರೆ. ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಲ್ಲ, ಅದರಿಂದ ಜನ ನಮಗೆ ವೋಟ್ ಹಾಕ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಜಮೀರ್ ಅವ್ರು ಬರ್ತಾ ಇಲ್ಲ ಸರ್. ಮೊನ್ನೆ ಏನೋ ಫೋನ್ ಮಾಡಿದ್ರಂತೆ. ಜಮೀರು ಕೇರಳದಲ್ಲಿದ್ದಾರೆ. 4ನೇ ತಾರೀಕಿನವರೆಗೆ ಅಲ್ಲಿರ್ತಾರೆ. 5ನೇ ತಾರೀಕು ಇಲ್ಲಿ ಬರ್ತಾರೆ. ನಾನು ಮಾತಾಡಿದ್ದೀನಿ ಅವ್ರ ಜೊತೆಯಲ್ಲಿ. 5ನೇ ತಾರೀಕಿಗೆ ದಾವಣಗೆರೆ, 6, 7 ಬಾಗಲಕೋಟೆ. ಬರೋದು ಸ್ವಲ್ಪ ಲೇಟ್ ಆಯ್ತು ಅಂತ ಸರ್. ಇಲ್ಲಪ್ಪ, ಕೇರಳ ಎಲೆಕ್ಷನ್ನಲ್ಲಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ. ನಾನು ವೇಣುಗೋಪಾಲ್ ಜೊತೆ ಮಾತಾಡಿದೆ. ವೇಣುಗೋಪಾಲ್ 4ನೇ ತಾರೀಕಿನವರೆಗೂ ಅವರು ಬರಲ್ಲ.